ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಆರೋಗ್ಯಕರವಾಗಿ ತಂಪಾದ ಮೊಸರನ್ನದ ರೆಸಿಪಿ. ಇದು ಡಯಾಬಿಟಿಕ್ ಫ್ರೆಂಡ್ಲಿ ಮೊಸರನ್ನ, ಯಾರು ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಇದು ಗೋಧಿ ನುಚ್ಚು, ಬ್ರೋಕನ್ ವೀಟ್. ಎಲ್ಲ ಕಡೆ ಸುಲಭವಾಗಿ ಸಿಗುತ್ತೆ. ಗೋಧಿನ ಓಡಿಸಿಟ್ಕೊಂಡಿರೋದು. ಡಿ ಮಾರ್ಟಲ್ಲಿ, ಅಮೆಝಾನಲ್ಲಿ, ಸ್ವಿಗ್ಗಿಯಲ್ಲಿ ಎಲ್ಲ ಕಡೆ ಸುಲಭವಾಗಿ ಸಿಗುತ್ತೆ. ಬ್ರೋಕನ್ ವೀಟ್ ಅಂತ ಸರ್ಚ್ ಮಾಡಿ ಸಿಗುತ್ತೆ, ಅಂಗಡಿಗಳು ಕೂಡ ಸಿಗುತ್ತೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು 2ರಿಂದ 3 ಸಲ ಚೆನ್ನಾಗಿ ತೊಳೆದು 1 ಕಪ್ ಗೋಧಿ ನುಚ್ಚಿಗೆ 3 ಕಪ್ಪಷ್ಟು ನೀರನ್ನ ಉಪಯೋಗ ಮಾಡಿದ್ದೀನಿ. ಮೊಸರನ್ನ ಮಾಡ್ತಾಯಿದ್ದೀನಿ ಅಂತ. ಅಥವಾ ಸಾರು ಜೊತೆಗೆ ತಿನ್ನಂಗಿದ್ರೆ 1:2.5 ಹಾಕ್ಕೊಂಡ್ರೆ ಸಾಕಾಗತ್ತೆ. ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ರೆ ಸಾಕು. ನಾನು ಈಗಾಗಲೇ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಮೊದಲೇ ಹೇಳ್ದಂಗೆ 1 ಕಪ್ ಗೋಧಿ ನುಚ್ಚಿಗೆ 3 ಕಪ್ಪಷ್ಟು ನೀರು. ಚೆನ್ನಾಗಿ ಮೃದುವಾಗಿದೆ. ಮೊಸರು ಸುಮಾರು 250 ಗ್ರಾಮ್ಸ್ ಅಷ್ಟಿದೆ. ನೀವು ನೋಡಿ ಗೋಧಿ ನುಚ್ಚನ್ನ ಎಷ್ಟು ಉಪಯೋಗ ಮಾಡಿದ್ದೀರಾ ಅಂತ, ಅದರ ಪ್ರಕಾರವಾಗಿ ಮೊಸರನ್ನ ಉಪಯೋಗ ಮಾಡಿ. ಹಾಲು, ಕಾಯಿಸಿಟ್ಕೊಂಡಿರೋ ಹಾಲು, ಇದು ಕೂಡ ಸುಮಾರು 250 ml ಅಷ್ಟಿದೆ. ಮೊಸರನ್ನಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು. ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಹಿಂಗು, ಗೋಡಂಬಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ. ಅಥವಾ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಟ್ರೈ ಮಾಡಿ. ಬಿಸಿಲುಗಾಲಕ್ಕೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.